ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಇಂದು ನಾವು ತೆಲಂಗಾಣದಲ್ಲಿ ಎಂಬಿಬಿಎಸ್ ಅಥವಾ ಬಿಡಿಎಸ್ ಮಾಡಬೇಕು ಅಂತ ಅಂದ್ಕೊಂಡಿರುವವರಿಗೆ ಆ ಪ್ರವೇಶ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಆಳವಾಗಿ ನೋಡೋಣ. ಹೌದಾ, ಖಂಡಿತ. ನಮ್ಮತ್ರ ಈಗ ಕಾಲೇಜ್ಗಳ ಮಾಹಿತಿ, ಎಂಟ್ರನ್ಸ್ ಟೆಸ್ಟ್, ಕೌನ್ಸಿಲಿಂಗ್ ಪ್ರಾಸೆಸ್, ಸೀಟು ಹಂಚಿಕೆ, ಆಮೇಲೆ ಲೇಟೆಸ್ಟ್ ಅಪ್ಡೇಟ್ಸ್ ಹೀಗೆ ಹಲವು ಕಡೆಯಿಂದ ಸಂಗ್ರಹಿಸಿದ ಮಾಹಿತಿ ಇದೆ. ಇದು ತೆಲಂಗಾಣದಲ್ಲಿ ಮೆಡಿಕಲ್ ಸೀಟ್ ಆಶಿಸುವವರಿಗೆ ಬಹಳ ಮುಖ್ಯವಾದ ಚರ್ಚೆನೇ ಸರಿ. ವಿಶೇಷವಾಗಿ ಅಲ್ಲಿನ ಆ ಕಲೋಜಿ ನಾರಾಯಣರಾವ್ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಂದ್ರೆ KNR-UHS ಇದೆಯಲ್ಲ. ಹೌದು, ವಾರಂಗಲ್ನಲ್ಲಿದೆ. ಅದೇ ನೋಡಿ ಈ ಇಡೀ ಪ್ರಕ್ರಿಯೆಯನ್ನ ನಿಭಾಯಿಸೋದು. ಓಕೆ, ಸೊ ಅದ್ರ ಬಗ್ಗೆನೂ ಮಾತಾಡೋಣ. ಖಂಡಿತ. ಮೊದಲಿಗೆ ಒಂದು ಓವರ್ವ್ಯೂ ತಗೊಳ್ಳೋಣ. ತೆಲಂಗಾಣದಲ್ಲಿ ಎಷ್ಟು ಮೆಡಿಕಲ್ಲು, ಎಷ್ಟು ಡೆಂಟಲ್ ಕಾಲೇಜ್ಗಳಿವೆ? ನಮ್ಮತ್ರ ಇರೋ ಡೇಟಾ ಪ್ರಕಾರ ಸುಮಾರು ಒಂದು 35 ಸರ್ಕಾರಿ ಮತ್ತು 28 ಖಾಸಗಿ ಮೆಡಿಕಲ್ ಕಾಲೇಜ್ಗಳು. ಅಂದ್ರೆ ಒಟ್ಟು ಸುಮಾರು 7,878 ಎಂಬಿಬಿಎಸ್ ಸೀಟುಗಳು. ಓ, ಸಾಕಷ್ಟಿದೆ. ಹೌದು. ಹಾಗೇನೆ ಡೆಂಟಲ್ ಕಡೆ ಬಂದ್ರೆ 1 ಸರ್ಕಾರಿ, 13 ಖಾಸಗಿ ಕಾಲೇಜುಗಳು, ಅಲ್ಲಿ ಸುಮಾರು 1,340 ಬಿಡಿಎಸ್ ಸೀಟುಗಳು. ಸರಿ, ಅಂದ್ರೆ ಅವಕಾಶಗಳು ಸಾಕಷ್ಟಿವೆ ಅಂತಾಯ್ತು. ಆದ್ರೆ ಈ ಎಲ್ಲ ಸೀಟುಗಳಿಗೂ ಪ್ರವೇಶಕ್ಕೆ ನೀಟ್ UG ಅಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಇದೆಯಲ್ಲ. ಹೌದು, ನೀಟ್. ಅದರಲ್ಲಿ ಕ್ವಾಲಿಫೈ ಆಗೋದು ಕಡ್ಡಾಯ. NTA ನಡೆಸುತ್ತೆ ಈ ಪರೀಕ್ಷೆನ. ಅದರಲ್ಲಿ ಬರೋ ರ್ಯಾಂಕ್ ಮೇಲೇನೆ ಎಲ್ಲವೂ ಡಿಸೈಡ್ ಆಗೋದು. ಸರಿ. ಈ ವರ್ಷದ ಅಂದ್ರೆ 2025ರ ಕಟ್ ಆಫ್ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಹೌದು. ತಾತ್ಕಾಲಿಕ ಕಟ್ ಆಫ್ ನೋಡೋದಾದ್ರೆ ಜನರಲ್ ಕ್ಯಾಟಗರಿ ಮತ್ತು EWSಗೆ 50ನೇ ಪರ್ಸೆಂಟೈಲ್ ಬೇಕು. ಅಂದ್ರೆ ಸುಮಾರು 144 ಅಂಕಗಳು. ಓಕೆ. ಅದೇ SC ST BC ವರ್ಗದವಳಿಗೆ 40ನೇ ಪರ್ಸೆಂಟೈಲ್, ಸುಮಾರು 113 ಅಂಕಗಳು. ಆಮೇಲೆ ಜನರಲ್ ಕ್ಯಾಟಗರಿ PWD ಅಭ್ಯರ್ಥಿಗಳಿಗೆ 45ನೇ ಪರ್ಸೆಂಟೈಲ್, ಅಂದ್ರೆ ಸುಮಾರು 127 ಅಂಕಗಳು. ಸರಿ. ನೀಟ್ ಕ್ವಾಲಿಫೈ ಆದ್ಮೇಲೆ ಮುಂದಿನ ಸ್ಟೆಪ್ಸ್ ಏನು? KNR-UHS ಪಾತ್ರ ಇಲ್ಲಿಂದ ಶುರುವಾಗತ್ತಾ? ಖಂಡಿತ. KNR-UHS ಇದೆಯಲ್ಲ, ಅವರು ರಾಜ್ಯದ 85% ಸೀಟುಗಳಿಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಓ, 85%. ಹೌದು. ಇದರಲ್ಲಿ ಮತ್ತೆ 2 ಮುಖ್ಯ ವಿಭಾಗಗಳು ಬರುತ್ತೆ. ಒಂದು ಕಾಂಪಿಟೆಂಟ್ ಅಥಾರಿಟಿ ಕೋಟಾ. ಇದು ಸರ್ಕಾರಿ ಕಾಲೇಜುಗಳು ಮತ್ತೆ ಪ್ರೈವೇಟ್ ಕಾಲೇಜುಗಳ A ಕ್ಯಾಟಗರಿ ಸೀಟುಗಳನ್ನು ಒಳಗೊಳ್ಳುತ್ತೆ. ಸರಿ, A ಕ್ಯಾಟಗರಿ. ಇನ್ನೊಂದು ಮ್ಯಾನೇಜ್ಮೆಂಟ್ ಕೋಟಾ. ಇದರಲ್ಲಿ ಪ್ರೈವೇಟ್ ಕಾಲೇಜುಗಳ B ಮತ್ತೆ C ಅಂದ್ರೆ NRI ಕ್ಯಾಟಗರಿ ಸೀಟುಗಳು ಬರುತ್ತೆ. ಓಕೆ, ಅಂದ್ರೆ ಈ 85% ಒಳಗೇನೆ ಇಷ್ಟೆಲ್ಲ ವಿಭಾಗಗಳು. ಹೌದು. ಇನ್ನು ಉಳಿದ 15% ಸೀಟುಗಳು ಏನಿದೆ, ಅದು ಆಲ್ ಇಂಡಿಯಾ ಕೋಟಾ AIQ. ಅದನ್ನು ಕೇಂದ್ರದ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅಂದ್ರೆ MCC ಅವರೇ ಭರ್ತಿ ಮಾಡ್ತಾರೆ. ಓ, ಹಾಗಾಗುನಾ. ಅಂದ್ರೆ ರಾಜ್ಯದ ಕೋಟಾದಲ್ಲೇ 2 ಬೇರೆ ಬೇರೆ ದಾರಿಗಳಾಯ್ತು. ಹೌದು. ಹಾಗಾದ್ರೆ ಈ ಕಾಂಪಿಟೆಂಟ್ ಅಥಾರಿಟಿ ಕೋಟಾ ಮತ್ತೆ ಮ್ಯಾನೇಜ್ಮೆಂಟ್ ಕೋಟಾ ಇವೆರಡಕ್ಕೂ ರಿಜಿಸ್ಟ್ರೇಷನ್ ಬೇರೆ ಬೇರೆ ಮಾಡ್ಬೇಕಾ? ಎಸ್, ಅದು ತುಂಬಾ ಮುಖ್ಯವಾದ ಪಾಯಿಂಟ್. ಎರಡಕ್ಕೂ ಸಪರೇಟ್ ಆಗಿ ಆನ್ಲೈನ್ನಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ವೆಬ್ಸೈಟ್ಗಳು ಬೇರೆ ಬೇರೆನಾ? ಹೌದು. ಕಾಂಪಿಟೆಂಟ್ ಅಥಾರಿಟಿ ಕೋಟಾಗೆ tsmedadmin.tschhe.in. ಓಕೆ. ಮ್ಯಾನೇಜ್ಮೆಂಟ್ ಕೋಟಾಗೆ tspvtmedadmin.tschhe.in. ಸರಿ ಸರಿ. 2025ರ ಡೇಟ್ಸ್ ನೋಡೋದಾದ್ರೆ ಕಾಂಪಿಟೆಂಟ್ ಅಥಾರಿಟಿ ರಿಜಿಸ್ಟ್ರೇಷನ್ ಬಹುಶಃ ಜುಲೈ ಮಧ್ಯದಲ್ಲಿ ಶುರುವಾಗಿತ್ತು. ಮ್ಯಾನೇಜ್ಮೆಂಟ್ ಕೋಟಾ ಜುಲೈ ಕೊನೆ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ. ಓ, ಇದರ ಫೀಸ್ ಕೂಡ ಬೇರೆನಾ? ಹೌದು, ಫೀಸ್ನಲ್ಲೂ ವ್ಯತ್ಯಾಸ ಇದೆ. ಕಾಂಪಿಟೆಂಟ್ ಅಥಾರಿಟಿಗೆ OCBCಗೆ ಸುಮಾರು 3,500 ರೂಪಾಯಿ, SC STಗೆ 2,900 ರೂಪಾಯಿ ಇತ್ತು. ಆದರೆ ಮ್ಯಾನೇಜ್ಮೆಂಟ್ ಕೋಟಾಗೆ ಎಲ್ರಿಗೂ ಒಂದೇ ಫೀಸು, ಅದು ಸುಮಾರು 12,000 ರೂಪಾಯಿ. ಓ, ಜಾಸ್ತಿನೇ ಇದೆ. ಈ ಬೇರೆ ಬೇರೆ ವೆಬ್ಸೈಟ್ ಬೇರೆ ಬೇರೆ ಫೀಸ್ ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸ್ ಇದೆ ಅಲ್ವಾ? ಹೌದು, ಖಂಡಿತ. ಅದಕ್ಕೆ ವಿದ್ಯಾರ್ಥಿಗಳು ತುಂಬಾ ಜಾಗರೂಕರಾಗಿರ್ಬೇಕು. ನೋಟಿಫಿಕೇಶನ್ ಸರಿಯಾಗಿ ಓದ್ಕೋಬೇಕು. ಸರಿ, ರಿಜಿಸ್ಟ್ರೇಷನ್ ಆಯ್ತು. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಸೀಟ್ ಸೆಲೆಕ್ಷನ್ ಅದು ಹೇಗೆ ನಡೆಯುತ್ತೆ? ರಿಜಿಸ್ಟ್ರೇಷನ್ ಆದಮೇಲೆ ತಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಆನ್ಲೈನ್ನಲ್ಲೇ ಅಪ್ಲೋಡ್ ಮಾಡಬೇಕು. KNR-UH ಅದನ್ನೆಲ್ಲ ವೆರಿಫೈ ಮಾಡಿ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂತ ಒಂದು ಮೆರಿಟ್ ಲಿಸ್ಟ್ ಹಾಕ್ತಾರೆ. ಓಕೆ, ಮೆರಿಟ್ ಲಿಸ್ಟ್. ಆಮೇಲೆ ಬರುತ್ತೆ ನೋಡಿ ಮುಖ್ಯವಾದ ಘಟ್ಟ, ವೆಬ್ ಆಪ್ಷನ್ಸ್. ವೆಬ್ ಆಪ್ಷನ್ಸ್? ಹೌದು. ಅಂದ್ರೆ ವಿದ್ಯಾರ್ಥಿಗಳು ತಮಗೆ ಬೇಕಾದ ಕಾಲೇಜು, ಕೋರ್ಸ್ಗಳನ್ನ ತಮ್ಮ ಆದ್ಯತೆಯ ಪ್ರಕಾರ ಆನ್ಲೈನಲ್ಲಿ ಲಿಸ್ಟ್ ಮಾಡಬೇಕು, ಆಯ್ಕೆ ಮಾಡಬೇಕು. ಎಕ್ಸಾಕ್ಟ್ಲಿ.
ಆಮೇಲೆ ಫೈನಲ್ ಸೀಟ್ ಅಲಾಟ್ಮೆಂಟ್ ಹೇಗಾಗುತ್ತೆ ಅಂದ್ರೆ ಅವರ ನೀಟ್ ರ್ಯಾಂಕ್, ಅವರು ಕೊಟ್ಟಿರೋ ಆಪ್ಷನ್ಸ್, ಸೀಟ್ಗಳೆಷ್ಟಿವೆ, ಆಮೇಲೆ ರಿಸರ್ವೇಷನ್ ಪಾಲಿಸಿ ಇದೆಲ್ಲವನ್ನೂ ನೋಡಿ ಮಾಡ್ತಾರೆ. ಇಲ್ಲಿ ಒಂದು ಪ್ರಶ್ನೆ. ತೆಲಂಗಾಣ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಎಷ್ಟೋ ಓಪನ್ ಆಗಿದೆ. ಇದು ಓಪನ್ ಸ್ಟೇಟ್ ಅಂತ ಕರೀಬೋದಾ ಅಥವಾ ಕ್ಲೋಸ್ಡ್ ಸ್ಟೇಟ್ ಅಂತನಾ? ಇದಕ್ಕೆ ಸ್ಟ್ರೇಟ್ ಆನ್ಸರ್ ಇಲ್ಲ. ಇದು ಸ್ವಲ್ಪ ಮಿಕ್ಸ್ಡ್ ಅಂತ ಹೇಳ್ಬೋದು. ಹಾಗಾ? ಹೇಗೆ? ಈಗ ಕಾಂಪಿಟೆಂಟ್ ಅಥಾರಿಟಿ ಕೋಟಾ ಸೀಟುಗಳು ಇದೆಯಲ್ಲ, ಅದು ಪಕ್ಕಾ ಲೋಕಲ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ. ಲೋಕಲ್ ಅಂದ್ರೆ ತೆಲಂಗಾಣದಲ್ಲೇ ಕನಿಷ್ಠ 4 ವರ್ಷ ಆದ್ರೂ ಓದಿರ್ಬೇಕು ಅಥವಾ ಅಲ್ಲಿ ವಾಸವಾಗಿರಬೇಕು. ಓಕೆ, ಸೊ ಅದು ಕ್ಲೋಸ್ಡ್ ಇದ್ದ ಹಾಗೆ. ಹೌದು, ಆ ಮಟ್ಟಿಗೆ. ಆದ್ರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಬಿ ಕ್ಯಾಟಗರಿ ಇದೆಯಲ್ಲ, ಅಲ್ಲಿ 85% ಸೀಟುಗಳು ಲೋಕಲ್ಸ್ಗೆ ರಿಸರ್ವ್ ಆಗಿದ್ರು, ಬಾಕಿ 15% ಸೀಟುಗಳು ದೇಶದ ಯಾವುದೇ ಭಾಗದ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಓ, ಇದು ಇಂಟ್ರೆಸ್ಟಿಂಗ್. 15% ಅವಕಾಶ ಬೇರೆ ರಾಜ್ಯದವರಿಗೂ ಇದೆ. ಹೌದು, ಬಿ ಕ್ಯಾಟಗರಿಯಲ್ಲಿ. ಇನ್ನು ಸಿ ಕ್ಯಾಟಗರಿ ಅಂದ್ರೆ NRI ಕೋಟಾ, ಅದು ಎಲ್ರಿಗೂ ಓಪನ್ ಇರುತ್ತೆ. ಓಕೆ, ಹಾಗಾದ್ರೆ ಪೂರ್ತಿಯಾಗಿ ಕ್ಲೋಸ್ಡ್ ಅಂತ ಹೇಳಕ್ಕಾಗಲ್ಲ. ಖಂಡಿತ ಇಲ್ಲ. ಸರಿ, ಈ ರಿಸರ್ವೇಷನ್ ಪಾಲಿಸಿ ಬಗ್ಗೆ ಸ್ವಲ್ಪ ಹೇಳಿ. ಕೋಟಾಗಳಲ್ಲಿ ಹೇಗೆ ವ್ಯತ್ಯಾಸ ಆಗುತ್ತೆ? ಕಾಂಪಿಟೆಂಟ್ ಅಥಾರಿಟಿ ಕೋಟಾದಲ್ಲಿ ನಮ್ಮ ರೆಗ್ಯುಲರ್ ರಿಸರ್ವೇಷನ್ ಪಾಲಿಸಿ ಅಪ್ಲೈ ಆಗುತ್ತೆ. STಗೆ 10%, EWS 10%, BCಗೆ ಅವರ ಬೇರೆ ಬೇರೆ ಸಬ್ ಕ್ಯಾಟಗರಿ ಸೇರಿ ಒಟ್ಟು 29%. ಆಮೇಲೆ ಮಹಿಳೆಯರಿಗೆ 33.33% ಹಾರಿಜಾಂಟಲ್ ರಿಸರ್ವೇಷನ್, CAP ಅಂದ್ರೆ ಆರ್ಮಿ ಪರ್ಸನಲ್ ಮಕ್ಕಳಿಗೆ 1%, PWD ಅಂದ್ರೆ ದಿವ್ಯಾಂಗರಿಗೆ 5%. ಹೀಗೆ. ಸರಿ, ಇದು ಕಾಂಪಿಟೆಂಟ್ ಅಥಾರಿಟಿ ಕೋಟಾದಲ್ಲಿ. ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಈ ಥರ ವರ್ಟಿಕಲ್ ರಿಸರ್ವೇಷನ್ ಅಂದ್ರೆ SC, ST, BC, EWS ರಿಸರ್ವೇಷನ್ ಇರೋದಿಲ್ಲ. ಓ, ಆದರೆ ಬಿ ಕ್ಯಾಟಗರಿಯಲ್ಲಿ ಮಾತ್ರ ನಾನ್ ಆಗ್ಲೇ ಹೇಳಿದ ಹಾಗೆ 85% ಸೀಟುಗಳು ಲೋಕಲ್ ಕ್ಯಾಂಡಿಡೇಟ್ಸ್ಗೆ ರಿಸರ್ವ್ ಆಗಿರುತ್ತೆ. ಅದು ಒಂದು ರೀತಿ ಹಾರಿಜಾಂಟಲ್ ರಿಸರ್ವೇಷನ್ ಇದ್ದ ಹಾಗೆ. ಅರ್ಥ ಆಯ್ತು. ರಿಸರ್ವೇಷನ್ ಆಯ್ತು, ಕೋಟಾಗಳು ಆಯ್ತು. ಈಗ ಎಲ್ರಿಗೂ ಮುಖ್ಯವಾಗಿ ಬೇಕಾಗಿರೋದು ಫೀಸ್ ಸ್ಟ್ರಕ್ಚರ್. ಇದು ಹೇಗೆ? ದುಬಾರಿನಾ? ಫೀಸ್ ನೋಡಿ, ಇದು ತುಂಬಾ ವೇರಿ ಆಗುತ್ತೆ. ಸರ್ಕಾರಿ ಕಾಲೇಜು, ಖಾಸಗಿ ಕಾಲೇಜು, ಆಮೇಲೆ ಕೋಟಾ ಯಾವುದು ಅನ್ನೋದರ ಮೇಲೆ. ಹೌದು. ಕಾಂಪಿಟೆಂಟ್ ಅಥಾರಿಟಿ ಕೋಟಾದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಫೀಸ್ ಕಡಿಮೆ ಇರುತ್ತೆ. ಖಾಸಗಿ ಎ ಕ್ಯಾಟಗರಿಗೂ ಒಂದು ನಿಗದಿತ ಶುಲ್ಕ ಇರುತ್ತೆ. ಆದರೆ ಮ್ಯಾನೇಜ್ಮೆಂಟ್ ಕೋಟಾ ಅಂದ್ರೆ ಬಿ ಮತ್ತು ಸಿ ಕ್ಯಾಟಗರಿಗಳಲ್ಲಿ ಖಾಸಗಿ ಕಾಲೇಜ್ಗಳ ಫೀಸ್ ಗಣನೀಯವಾಗಿ ಹೆಚ್ಚಿರುತ್ತೆ. ಓಕೆ. ರಿಜಿಸ್ಟ್ರೇಷನ್ ಫೀಸ್ ಜೊತೆಗೆ ಯೂನಿವರ್ಸಿಟಿ ಫೀಸ್ ಅಂತಾನೂ ಇರುತ್ತಾ? ಹೌದು. ಸೀಟ್ ಅಲಾಟ್ ಆದ್ಮೇಲೆ ಯೂನಿವರ್ಸಿಟಿಗೆ ಒಂದು ಫೀಸ್ ಕಟ್ಟಬೇಕು. ಉದಾಹರಣೆಗೆ ಮ್ಯಾನೇಜ್ಮೆಂಟ್ ಕೋಟಾ ಬಿ ಕ್ಯಾಟಗರಿ MBBSಗೆ ಸುಮಾರು 40,000 ರೂಪಾಯಿ ಯೂನಿವರ್ಸಿಟಿ ಫೀಸ್ ಇತ್ತು. ಇದಾದ ಮೇಲೆ ಕಾಲೇಜ್ಗೆ ಹೋಗಿ ಅಲ್ಲಿನ ಟ್ಯೂಷನ್ ಫೀಸ್ ಕಟ್ಟಬೇಕು. ಇಲ್ಲಿ ಒಂದು ವಿಷಯವನ್ನ ಎಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಏನು? ಮಾಪಪ್ ರೌಂಡ್ ಕೌನ್ಸಿಲಿಂಗ್ ಆದ್ಮೇಲೆ, ಅಂದ್ರೆ ಕೌನ್ಸಿಲಿಂಗ್ ಕೊನೆ ಹಂತದಲ್ಲಿ ಸೀಟು ಸಿಕ್ಕಿ ಅದನ್ನ ಬಿಟ್ರೆ 20 ಲಕ್ಷ ದಂಡ ಕಟ್ಟಬೇಕು. ಅಷ್ಟೇ ಅಲ್ಲ, 3 ವರ್ಷ ನೀಟ್ಗೆ ಕೂರೋ ಹಾಗೆ ಬ್ಯಾನ್ ಕೂಡ ಮಾಡ್ತಾರೆ. ಅಬ್ಬಾ, 20 ಲಕ್ಷ, ಇದು ತುಂಬಾ ಸೀರಿಯಸ್ ಆದ ವಿಷಯ. ಹೌದು, ಇದು ತುಂಬಾ ಕಠಿಣ ನಿಯಮ ಅನಿಸಬಹುದು. ಆದ್ರೆ ಸೀಟ್ಗಳನ್ನ ಸುಮ್ಮನೆ ಬ್ಲಾಕ್ ಮಾಡೋದನ್ನ ತಪ್ಪಿಸೋಕೆ ಈ ರೀತಿ ಮಾಡಿದ್ದಾರೆ. ನಿಜ. ಹಾಗೆ ಮಾಡೋರನ್ನ ತಡೆಯಲು ಇದು ಅಗತ್ಯ ಇರಬಹುದು. ಇತ್ತೀಚೆಗೆ ತೆಲಂಗಾಣ ಮೆಡಿಕಲ್ ಎಜುಕೇಷನ್ ಫೀಲ್ಡ್ನಲ್ಲಿ ಏನಾದ್ರೂ ಹೊಸ ಬೆಳವಣಿಗೆಗಳು, ಸುದ್ದಿಗಳು ಇದಾವಾ? ಹೌದು, ಒಂದೆರಡು ಮುಖ್ಯವಾದ ಅಪ್ಡೇಟ್ಸ್ ಇವೆ. ಹೇಯ್. ಒಂದು, ತೆಲಂಗಾಣ ಸರ್ಕಾರ ಜಾನ್ವರಿ 2025ರಿಂದ ಅಲ್ಲಿನ ಮೆಡಿಕಲ್ ಇಂಟರ್ನ್ಗಳು, PG ಸ್ಟೂಡೆಂಟ್ಸ್ ಮತ್ತೆ ಸೀನಿಯರ್ ರೆಸಿಡೆಂಟ್ಸ್ಗಳ ಸ್ಟೈಪಂಡ್ ಇದೆಯಲ್ಲ, ಸ್ಟೈಪಂಡ್, ಅದನ್ನ ಜಾಸ್ತಿ ಮಾಡಿದೆ. ಇದು ಅಲ್ಲಿ ಓದ್ತಿರೋವ್ರಿಗೆ ಮತ್ತೆ ಯುವ ವೈದ್ಯರಿಗೆ ಒಂದು ಒಳ್ಳೆ ಸುದ್ದಿ. ಹೌದು, ಇದು ಪ್ರೋತ್ಸಾಹದಾಯಕ. ಇನ್ನೊಂದು, ಹೈದರಾಬಾದ್ನಲ್ಲಿರುವ 4 ಮಲ್ಲಾರೆಡ್ಡಿ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಡೀಮ್ಡ್ ಯೂನಿವರ್ಸಿಟಿ ಸ್ಟೇಟಸ್ ಸಿಕ್ಕಿದೆ. ಸೀಟುಗಳು ಆಡ್ ಆಗಿವೆ. ವಾವ್, 6 ಹೊಸ ಸೀಟುಗಳು. ಇದು ಅವಕಾಶಗಳನ್ನ ಹೆಚ್ಚಿಸುತ್ತೆ. ಹೌದು, ಅವಕಾಶಗಳು ಹೆಚ್ಚಾಗುತ್ತೆ. ಆದರೆ ಡೀಮ್ಡ್ ಯೂನಿವರ್ಸಿಟಿಗಳ ಫೀಸು ಸಾಮಾನ್ಯವಾಗಿ ಹೆಚ್ಚಿರುತ್ತೆ, ಮತ್ತೆ ಅವುಗಳ ಗುಣಮಟ್ಟದ ಬಗ್ಗೆನೂ ಗಮನ ಇರಬೇಕು. ನಿಜ, ಫೀಸ್ ಮತ್ತು ಕ್ವಾಲಿಟಿ ಎರಡೂ ಮುಖ್ಯ. ನಾವು MBBS ಬಗ್ಗೆನೇ ಜಾಸ್ತಿ ಮಾತಾಡಿದ್ವಿ. KNRUHS ಬೇರೆ ಕೋರ್ಸ್ಗಳ ಅಡ್ಮಿಷನ್ ಕೂಡ ನೋಡ್ಕೊಳ್ತಾ? ಹೌದು, MBBS BDS ಅಲ್ಲದೆ ಆಯುಷ್ ಕೋರ್ಸ್ಗಳು ಇದೆಯಲ್ಲ, ಅಂದ್ರೆ BAMS ಆಯುರ್ವೇದ, BHMS ಹೋಮಿಯೋಪತಿ, BUMS ಯುನಾನಿ ಮತ್ತೆ BNYS ನ್ಯಾಚುರೋಪತಿ. ಆಯುಷ್. ಈ ಕೋರ್ಸ್ಗಳ ಪ್ರವೇಶ ಪ್ರಕ್ರಿಯೆಯನ್ನು KNRUHS ಅವರೇ ನೀಟ್ UG ಸ್ಕೋರ್ ಆಧಾರದ ಮೇಲೆನೆ ಮಾಡ್ತಾರೆ.
ಓಕೆ, ಗುಡ್. ಅಂದ್ರೆ ಒಂದೇ ಯೂನಿವರ್ಸಿಟಿ ಕೆಳಗೆ ಇವೆಲ್ಲ ಬರುತ್ತಾ? ಹೌದು. ತೆಲಂಗಾಣದಲ್ಲಿ ವೈದ್ಯಕೀಯ ಶಿಕ್ಷಣದ ಬಗ್ಗೆ ಇವತ್ತು ನಾವು ಮಾಡಿದ ಈ ಚರ್ಚೆ ನಿಜಕ್ಕೂ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ಅಡ್ಮಿಷನ್ ಪ್ರೊಸೆಸ್ನ ಕಾಂಪ್ಲೆಕ್ಸಿಟಿಗಳು, ಕೋಟಾಗಳು, ಫೀಸ್ ಸ್ಟ್ರಕ್ಚರ್, ಲೇಟೆಸ್ಟ್ ನ್ಯೂಸ್ ಎಲ್ಲವನ್ನೂ ಚೆನ್ನಾಗಿ ಕವರ್ ಮಾಡ್ವಿ. ಖಂಡಿತ. ಮುಖ್ಯವಾಗಿ ಅಭ್ಯರ್ಥಿಗಳು ಮತ್ತು ಅವರ ಪೋಷಕರು ಒಂದು ವಿಷಯ ನೆನ್ಪಿಡ್ಬೇಕು. ಏನು? ಯಾವಾಗಲೂ KNRUHSನ ಅಫಿಷಿಯಲ್ ವೆಬ್ಸೈಟ್ಗಳನ್ನ knruhs.telangana.gov.in, tsmedadmission.tsg.in, tspvtmedadmission.tsg.in ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾನೆ ಇರಬೇಕು. ಹೌದು, ಅಪ್ಡೇಟೆಡ್ ಆಗಿರೋದು ಬಹಳ ಮುಖ್ಯ. ಆಮೇಲೆ ಕೌನ್ಸಿಲಿಂಗ್ನ ಪ್ರತಿ ರೌಂಡ್ನಲ್ಲೂ, ವಿಶೇಷವಾಗಿ ವೆಬ್ ಆಪ್ಷನ್ಸ್ ಕೊಡುವಾಗ ಬಹಳ ಕೇರ್ಫುಲ್ ಆಗಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಪರಿಣಾಮ ಬೀರ್ಬೋದು. ನಿಜ. ತೆಲಂಗಾಣದಲ್ಲಿ ಮೆಡಿಕಲ್ ಕಾಲೇಜುಗಳ ಸಂಖ್ಯೆ ಹೆಚ್ಚುತ್ತಿರೋದು ಒಂದು ಕಡೆ ಖುಷಿ ವಿಚಾರವಾದ್ರೆ, ಶಿಕ್ಷಣದ ಗುಣಮಟ್ಟವನ್ನ ಕಾಯ್ದುಕೊಳ್ಳೋದು ಕೂಡ ಅಷ್ಟೇ ದೊಡ್ಡ ಸವಾಲಲ್ವಾ? ಹೌದು, ಖಂಡಿತ. ಕ್ವಾಂಟಿಟಿ ಜೊತೆಗೆ ಕ್ವಾಲಿಟಿನೂ ಮುಖ್ಯ. ಈ ಕ್ಷೇತ್ರದ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇವತ್ತಿನ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ ಅನ್ಸುತ್ತೆ. ಖಂಡಿತ. ಕೇಳುಗರಿಗೆ ಇದು ಉಪಯುಕ್ತವಾಯ್ತು ಅಂತ ಭಾವಿಸ್ತೀನಿ. ಮುಂದಿನ ಸಾರಿ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಖಂಡಿತ. ನಮಸ್ಕಾರ. ನಮಸ್ಕಾರ.